ನಾನ್ ಮಾಡ್ತಿರೋದು ಸರಿನಾ ತಪ್ಪಾ? ಹೇಳು ಶಾಂತಿ. ಚಿನ್ನು, ನಿನ್ನ ಹತ್ರ ಮಾತಾಡಿದ್ರೆ ಸ್ವಲ್ಪ ನೆಮ್ಮದಿ ಸಿಗ್ಬೋದು ಅಂತ ಕಾಲ್ ಮಾಡ್ದೆ. ಏನೇ ಹೇಳು ಶಾಂತಿ, ನನಗ್ ನೀನು ನಿನಗ್ ನಾನು ಅಂತ ಇರ್ಬೇಕಾಗಿರೋ ವಿಧಿ. ಆದ್ರೆ ಇವತ್ತು ನೋಡು, ನಾವಿಬ್ರು ಸಂತೋಷನ ಹಂಚ್ಕೊಳ್ಳೋ ಬದಲು ಒಬ್ರಿಗೊಬ್ರು ಸಾಂತ್ವನ ಹೇಳ್ಕೊಳ್ಳೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದೀವಿ. ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ಅದಿರ್ಲಿ, ನೀನೇನು ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ಯಾ? ಅದು ನಾನು ಅಣ್ಣನ್ ಮನೆಗ್ ಬಂದಾಗ ನನ್ ಪ್ರಕಾರ ನಾನು ಶಾಂತಿನೇ ಆಗಿದ್ದೆ ಅಲ್ವೇನೋ? ಹಾ, ಯಾರೋ ರಾಕ್ಷಸರಿಂದ ಕಾಪಾಡಿ ಕರ್ಕೊಂಡ್ ಬಂದು ಇದು ನನ್ ತಂಗಿ ಅರ್ಚನಾ ಅಂತ ಅನ್ಕೊಂಡಿದ್ದು ಅಣ್ಣನೇ ತಾನೆ? ಹೌದು. ನಾನು ನಮ್ಮ ಅಣ್ಣನ್ ಕೈಗೆ ಸಿಕ್ಕಿದಾಗ ಆಗ ನಾನ್ ಯಾರು ಅಂತ ನನಗೆ ಗೊತ್ತಿರ್ಲಿಲ್ಲ ಅಲ್ವಾ? ಹೌದು ಶಾಂತಿ, ಇವಾಗ ನೀನು ಹೇಳಿರೋದೆಲ್ಲ ಕರೆಕ್ಟ್ ಆಗೇ ಇದೆ. ಅದೆಲ್ಲ ಆದ್ಮೇಲೂ ನನಗ್ ಹಳೆದೆಲ್ಲ ನೆನಪು ಬಂತಲ್ಲ, ನನಗ್ ನಾನ್ ಯಾರು ಅಂತ ಗೊತ್ತಾಯ್ತಲ್ಲ. ಅವತ್ತೇ ನನಗ್ ಗೊತ್ತಾಗಿದ್ದು ನನ್ ಥರನೇ ಅರ್ಚನಾ ಅಂತ ಇನ್ನೊಬ್ಳಿದಾಳೆ ಅಂತ. ನಾನ್ ಏನ್ ಮಾಡ್ಲಿ, ಸುಮ್ನೆ ಆಗೋದೆ. ಶಾಂತಿ, ನೀನು ಹೇಳ್ತಾರೋ ಎಲ್ಲ ಪಾಯಿಂಟು ಕರೆಕ್ಟ್ ಆಗೇ ಇದೆ. ಪದೇ ಪದೇ ಯಾಕೆ ಕೇಳ್ತಿದ್ಯಾ ಅದನ್ನ? ಅಲ್ಲ ಕಣೋ, ನಾಳೆ ಪ್ರಪಂಚಕ್ಕೆ ಇಷ್ಟೆಲ್ಲ ವಿಷಯ ಗೊತ್ತಿದ್ದು ಇವಳು ಯಾಕೆ ಈ ತರ ಮಾಡಿದಾಳೆ ಅಂತ ಎಲ್ರೂ ನನ್ನ ವಿಲನ್ ತರ ನೋಡಲ್ವೇನೋ? ನನ್ನ ಸ್ವಾರ್ಥಿ ಅಂತ ನೋಡಲ್ವಾ? ನನ್ನ ಎಲ್ಲರೂ ದ್ರೋಹಿ ಅಂತ ಅನ್ಕೊಳ್ಳಲ್ವೇನೋ? ನೋಡು ಶಾಂತಿ, ದಯವಿಟ್ಟು ಹೀಗೆಲ್ಲ ಮಾತಾಡ್ಬೇಡ. ಯಾಕೆ ಈ ಥರ ಮಾತಾಡ್ತಿದ್ಯಾ? ನೋಡು, ಇವಾಗ ನೀನು ಇಲ್ಲಿವರೆಗೂ ಹೇಳಿರೋ ಎಲ್ಲ ಘಟನೆಗಳು ನಡೆದು ಹೋಗಿರೋದು. ಅದನ್ನೆಲ್ಲ ಇಟ್ಕೊಂಡು ನಿನ್ನ ಕ್ರಿಮಿನಲ್ ಅಂತ ಹೇಳೋದಕ್ಕೆ ಹೇಗಾಗುತ್ತೆ ಹೇಳು? ನೋಡು, ಒಂದ್ ವೇಳೆ ಹಾಗೇನಾದ್ರೂ ಯಾರಾದ್ರೂ ಹೇಳಿದ್ರೆ ಈ ಪ್ರಪಂಚದಲ್ಲಿ ಸತ್ಯ ಧರ್ಮಕ್ಕೆ ನ್ಯಾಯ ಇಲ್ಲ ಅಂತ ಅನ್ಕೋತೀನಿ. ಇಲ್ಲ ಚಿನ್ನು, ನನಗೆ ನಾನ್ ಮಾಡಿರೋದು ಮುಖ್ಯ ಅಲ್ಲ. ನನಗೀಗ ಬೇಕಾಗಿರೋದು ಅರ್ಚನಾ. ಅಣ್ಣ ನನಗೆ ಏನ್ ಬೇಕಾದ್ರೂ ಹೇಳಿ, ಇದನ್ನ ನಾನ್ ನಿನ್ಗೆ 1000 ಸಲ ಹೇಳಿದ್ದೀನಿ. ಅರ್ಚನನ್ ಕರ್ಕೊಂಡ್ ಬಂದು ಅವನ್ ಮುಂದೆ ನಿಲ್ಲಿಸ್ಬೇಕು. ಅವ್ರ ಕಾಲಿಗೆ ನಾನ್ ಬಿದ್ಬಿಡ್ಬೇಕು. ನಾನು ಸ್ವತಂತ್ರವಾಗಿ ಶಾಂತಿ ನಿವಾಸಕ್ಕೆ ಹೋಗ್ಬೇಕು. ನಾನ್ ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಇದೆಲ್ಲಾನು ನಡಿಬೇಕು. ಏನ್ ಶಾಂತಿ ನೀನು? ನೋಡು, ನಾನು ಪ್ರತಿ ಒಂದ್ ಕಡೆನೂ ಹುಡುಕ್ತಾ ಇದ್ದೀನಿ, ಸುತ್ತಮುತ್ತ ಯಾವ ಹಳ್ಳಿನೂ ಬಿಟ್ಟಿಲ್ಲ. ಏನ್ ಹುಡುಕ್ತಿದ್ಯಾ? ಎಲ್ಲಿ ಅಂತ ಹುಡುಕ್ತಿದ್ಯಾ ನೀನು ಚಿನ್ನು? ನೋಡು, ನಾಟಿ ವೈದ್ಯರ ಮನೆಗೆ ಅರ್ಚನಾನ ಕಿಡ್ನಾಪ್ ಮಾಡ್ಕೊಂಡು ಹೋದವರು ಹಿಂದಿ ಮಾತಾಡ್ತಾ ಇದ್ರು ಅಂತ ಹೇಳಿದ್ನಲ್ವಾ? ಅದಕ್ಕೊಂದು ಚಿಕ್ಕ ಹಿಂಟ್ ಸಿಕ್ಕಿದೆ. ಸಿಕ್ಕಿರೋ ಹಿಂಟನ್ನ ಹಿಡ್ಕೊಂಡು ಎಲ್ಲಿ ತನಕ ಹೋಗ್ತೀಯಾ? ಹೇಗ್ ಕಂಡಿಡಿದ್ಯೋ? ನನಗೆ ಯಾಕೋ ಆಗಲ್ಲ ಅನ್ಸುತ್ತೆ. ಯಾಕಾಗಲ್ಲ ಶಾಂತಿ? ಶಾಂತಿ, ಇವತ್ತು ಟೆಕ್ನಾಲಜಿ ತುಂಬಾ ಮುಂದುವರೆದಿದೆ. ನೋಡು, ಇವತ್ತು ಸಿಸಿ ಕ್ಯಾಮ್ರಾ ಇದೆ, ಆದ್ರೆ ಹಿಂದಿನ ಕಾಲದಲ್ಲಿ ಸಿಸಿ ಕ್ಯಾಮ್ರಾ ಇತ್ತಾ? ಜನನೇ ಸಿಸಿ ಕ್ಯಾಮ್ರಾಗಿ ಕೆಲಸ ಮಾಡ್ತಾ ಇದ್ರು. ನೋಡು, ಅವರು ಅರ್ಚನಾನ ಬಂದು ಕಿಡ್ನಾಪ್ ಮಾಡ್ಕೊಂಡು ಹೋಗಿರೋದು ಸಿಟಿಯಲ್ಲ, ಒಂದು ಹಳ್ಳಿಯಲ್ಲಿ. ಅವ್ರು ಅನ್ಕೋಬಹುದು ಇಲ್ಲಿ ಯಾವ CCTV ಕ್ಯಾಮ್ರಾ ಇಲ್ವಲ್ಲ, ನಾವು ಸಿಕ್ಕಾಕೊಳ್ಳಲ್ಲ ಅಂತ. ಆದ್ರೆ ಇಲ್ಲಿ ಜನ ಇದ್ದಾರೆ, ಹಳ್ಳಿ ಜನನೇ CCTV ಕ್ಯಾಮ್ರಾ ತರ ಪ್ರತಿಯೊಬ್ರು ಇಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ನಿಜವಾಗ್ಲೂ ಸಿಗ್ತಾಳೆ ಅಂತ್ಯಾ? ನನಗೆ ನಂಬಿಕೆ ಇದೆ ಶಾಂತಿ. ಸಿಗ್ಬೇಕು, ಆದಷ್ಟು ಬೇಗನೆ ಸಿಗ್ಬೇಕು. ಚಿನ್ನು, ನಾವು ಪೂಜೆ ಮಾಡೋ ದೇವ್ರು ಯಾಕೆ ನಮ್ಮನ್ನ ಇಷ್ಟು ಪರೀಕ್ಷೆ ಮಾಡ್ತಿದ್ದಾನೆ? ಆದ್ರೂ ನನ್ ಒಳ ಮನಸ್ಸು ಹೇಳ್ತಿದೆ, ನೀನವಳ ಗ್ಯಾರಂಟಿ ಹುಡುಕ್ತೀಯ ಅಂತ. ಅರ್ಚನಾನ ಖಂಡಿತವಾಗ್ಲೂ ಹುಡುಕ್ತೀನಿ ಅನ್ನೋ ನಂಬಿಕೆ ನನಗಿದೆ. ಆ ನಂಬಿಕೆಯಲ್ಲೇ ನಾನು ಈ ಕ್ಷಣದವರೆಗೂ ಇರೋದು. ಆ ಗಟ್ಟಿ ನಂಬಿಕೆಯಲ್ಲೇ ನೀನಿರು. ನಿನ್ನ ಫ್ರೆಂಡ್ ಅಂತ ನಾನೊಬ್ಬ ಇದ್ದೀನಿ. ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ಶಾಂತಿ, ಖಂಡಿತ ಹೆಲ್ಪ್ ಮಾಡ್ತೀನಿ. ನೋಡು, ನನಗೆ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ. ಎಲ್ಲರಿಗೂ ಮೆಸೇಜ್ ಪಾಸ್ ಮಾಡಿದ್ದೀನಿ. 100% ಅರ್ಚನಾ ಎಲ್ಲೇ ಇದ್ರು ನಾನು ಹುಡುಕ್ತೀನಿ ಶಾಂತಿ. ನಿನ್ ಧ್ವನಿಯಲ್ಲಿರೋ ಭರವಸೆನೇ ನನಗೆ ಧೈರ್ಯ. ಹೇ, ಹಾಗಂತ ನಿನ್ನ ಆರೋಗ್ಯನ ಹಾಳು ಮಾಡ್ಕೋಬೇಡ. ನೋಡು, ನನ್ನಿಂದ ನಿನ್ಗೇನೇ ಹೆಲ್ಪ್ ಬೇಕಾದ್ರೂ ಕೇಳು, ಎನಿ ಟೈಮ್. ಅರ್ಥ ಆಯ್ತಾ? ಸರಿ ಆಯ್ತು.
ಗುಡ್ ನೈಟ್. ಗುಡ್ ನೈಟ್ ಶಾಂತಿ. ಎಲ್ಲೋ ಒಂದ್ ಚಿಕ್ಕ ಭರವಸೆ ಇದೆ, ಆದ್ರೆ ಆ ಭರವಸೆ ಯಾವ ಕಡೆ ಇದೆ ಅಂತ ಗೊತ್ತಾಗ್ತಿಲ್ಲ. ಬೆಳಕು ಕಾಣ್ಬೇಕು ಅನ್ನೋ ನಂಬಿಕೆ ಇದೆ, ಆದ್ರೆ ಬೆಳಕು ಎಲ್ಲಿಂದ ಬರ್ತಿದೆ ಅಂತ ಅರ್ಥ ಆಗ್ತಿಲ್ಲ. ಕತ್ಲು ಕಳೆದ್ರೆ ಬೆಳಕು ಬರುತ್ತೆ ಅಂತಾರೆ, ಆದ್ರೆ ನನ್ನ ಬದುಕಲ್ಲಿ ಬೆಳಕು ನೋಡೋ ಭಾಗ್ಯ ಸಿಗುತ್ತೋ ಇಲ್ವೋ ಗೊತ್ತಿಲ್ವೇ. ನಾನು ಹೇಳ್ದಾಗೆ ಮೆಡಿಸನ್ನ ತಂದು ಕೊಟ್ಟಿದ್ದೀನಿ. ನನ್ನ ಪ್ರಕಾರ 3 to 4 hours ಒಳಗೆ ಅವ್ರಿಗೆ ಬ್ರೈನ್ ಆಕ್ಟಿವ್ ಆಗಿ ಪ್ರಜ್ಞೆ ಬಂದ್ಬಿಡುತ್ತೆ. ಅಲ್ಲಿವರೆಗೂ ನಾನು ಇಲ್ಲೇ ವೆಯ್ಟ್ ಮಾಡ್ತಿರ್ತೀನಿ. ಕಣ್ಬಿಟ್ಟ ಮೇಲೆ ಮುಂದೆ ಏನು ಟ್ರೀಟ್ಮೆಂಟ್ ಕೊಡಬೇಕು ಅಂತ ಡಿಸೈಡ್ ಮಾಡೋಣ. ಸರಿ ಡಾಕ್ಟರ್. ಏನ್ ಮಂತ್ರ? ಏನ್ ಯೋಚನೆ ಮಾಡ್ತಿದ್ಯಾ? ಆ ಅರ್ಚನಂಗೆ ಮೊದಲು ಪ್ರಜ್ಞೆ ಬರ್ಲಿ, ಆಮೇಲೆ ನಾನು ನಿನ್ ಹಾಗೆ ಫುಲ್ಲು ಫ್ರೆಂಡ್ ಆಗ್ತೀನಿ. ಅಂದ್ರೆ ಅಂದ್ರೆ ಇಷ್ಟು ದಿನ ನಿನ್ ಬೆನ್ ಹಿಂದೆ ಶಾಂತಿಯಾಗಿ ನಿಂತಿದ್ದು ಈ ಮಂತ್ರ. ಇನ್ ಮುಂದೆ ಅರ್ಚನನ್ ಮುಂದೆ ಈ ಮಂತ್ರ ಆಗಿ ಇರ್ತಾಳೆ. ಹೌದಾ? ಆಗ ಅವಳಿಗೆ ನೀನ್ ಯಾರು ಅಂತ 108 ಪ್ರಶ್ನೆ ಬರಲ್ವಾ? ಬರ್ಲಿ, ಆ ಪ್ರಶ್ನೆನ ಅವಳು ನನ್ನ ಕೇಳಬೇಕು, ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಮಂತ್ರ, ಏನು ಉತ್ತರ ಕೊಡ್ತೀಯಾ? ನಿನ್ನ ಈ ಪರಿಸ್ಥಿತಿ ಕಾರಣ ಆಗಿರೋ ಶಾಂತಿಯಿಂದ ನನಗೂ ಅನ್ಯಾಯ ಆಗಿದೆ, ನಾನು ಮೋಸ ಹೋಗಿದ್ದೀನಿ. ಈ ರೀತಿ ಅರ್ಚನಂಗೆ ಬಣ್ಣ ಬಣ್ಣದ ಕತೆ ಹೇಳ್ತೀನಿ. ನಿನ್ನ ಹೆಸರು ಹೇಳ್ಕೊಂಡು ನಿಮ್ಮ ಅಣ್ಣಗೂ ಮೋಸ ಮಾಡ್ತಿದ್ದಾಳೆ. ಆ ಶಾಂತಿ ಅವಳ ಗಂಡನ ಜೊತೆ ಸೇರೋದಕ್ಕೋಸ್ಕರ ಏನೇನೋ ಪ್ಲಾನ್ ಮಾಡ್ತಿದ್ದಾಳೆ. ನನಗೂ ಸುಶಾಂತ್ಗೂ ಎಂಗೇಜ್ಮೆಂಟ್ ಆಗಿತ್ತು, ಆದರೆ ನನ್ನ ಮೇಲೆ ಇಲ್ದೇ ಇರೋ ಅಪವಾದ ಹೊರಿಸಿ ನಾನು ಶಾಂತಿ ನಿವಾಸದಿಂದ ದೂರ ಹೋಗೋ ಹಾಗೆ ಮಾಡಿ ನನ್ನ ಜೀವನನೇ ಮುಗಿಸ್ಬಿಟ್ಲು ಅಂತ ಕತೆ ಕಟ್ಟಿ ನಂಬಿಸ್ತೀನಿ. ಸೂಪರ್ ಐಡಿಯಾ ಮಂತ್ರ. ಇಷ್ಟಕ್ಕೆ ಮುಗ್ದಿಲ್ಲ, ಅರ್ಚನಾನ ಇಟ್ಕೊಂಡು ಉಸಿರಾಡ್ತಿರೋ ಶಾಂತಿನ ಕಟ್ ಮಾಡಿ ಚಿತ್ರ ಮಾಡ್ತೀನಿ.